ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ನೋಡುತ್ತೀನಿ ನಾನು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ರೀತಿ ಡಿಆಕ್ಟಿವೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಕೆಳಗಡೆ ಕಾರ್ನರ್ನಲ್ಲಿ ನಿಮ್ಮ ಒಂದು ಅಕೌಂಟ್ನ ಲೋಗೋ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಕಾರ್ನರ್ನಲ್ಲಿ ನಿಮ್ಮ ಒಂದು ಅಕೌಂಟ್ನ ಲೋಗೋ ಕಾಣಿಸ್ತಾ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಒಂದು ನಿಮಿಷ ಸ್ನೇಹಿತರೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ನಿಮ್ಮ ಒಂದು ಅಕೌಂಟ್ ಪ್ರೊಫೈಲ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಮೇಲ್ಗಡೆ ರೈಟ್ ಸೈಡ್ನಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇರ್ಬೋದು. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಅಕೌಂಟ್ ಸೆಂಟರ್ ಅಂತ, ಈ ಒಂದು ಅಕೌಂಟ್ ಸೆಂಟರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಕೆಳಗಡೆ ಮ್ಯಾನೇಜ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ಮ್ಯಾನೇಜ್ ಅಂತ ಇದೆಯಲ್ಲ, ಈ ಒಂದು ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಮೇಲ್ಗಡೆ ಸ್ನೇಹಿತರೆ, ನೀವು ಮ್ಯಾನೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಅಂತ 2 ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಇಲ್ಲಿ ಡಿಆಕ್ಟಿವೇಟ್ ಅಕೌಂಟ್, ಡಿಆಕ್ಟಿವೇಟಿಂಗ್ ಯುವರ್ ಅಕೌಂಟ್ ಈಸ್ ಟೆಂಪರರಿ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ನೀವು ನೋಡ್ಬೋದು, ನಿಮಗೆ ಕಂಟಿನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಅಕೌಂಟ್ನ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ, ಫಾಲೋವರ್ಸು, ನಿಮ್ಮ ಪೋಸ್ಟ್ ಎಲ್ಲ. ಅದನ್ನು ಚೆಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಇದೆಯಲ್ಲ, ಇಲ್ಲಿ ಬ್ಲೂ ಕಲರ್ನಲ್ಲಿ ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ನಿಮಗೆ ಕೊನೆಯದಾಗಿ ನಿಮ್ಮ ಅಕೌಂಟ್ನ ಪಾಸ್ವರ್ಡನ್ನು ಎಂಟರ್ ಮಾಡೋದಕ್ಕೆ ಕೇಳ್ತಾ ಇರುತ್ತೆ. ನಿಮ್ಮ ಒಂದು ಅಕೌಂಟ್ನ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಕೊಡಿ. ನೋಡಿ ಸ್ನೇಹಿತರೆ, ಈಗ ಇದು ರಾಂಗ್ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. ನಿಮಗೂ ಕೂಡ ನಿಮ್ಮ ಅಕೌಂಟ್ನ ಪಾಸ್ವರ್ಡ್ ಏನಾದರೂ ನೆನಪಿಲ್ಲ ಅಂದರೆ, ಕರೆಂಟ್ ಪಾಸ್ವರ್ಡ್ ನೆನಪಿಲ್ಲ ಅಂದರೆ, ಅದನ್ನು ಯಾವ ರೀತಿ ರೀಸೆಟ್ ಮಾಡೋದು ಅಂತ ನಾನು ವಿಡಿಯೋ ಲಿಂಕನ್ನು ಕೊನೆಯಲ್ಲಿ ಹಾಕಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ರೀಸೆಟ್ ಮಾಡ್ಕೊಳ್ಬೋದು. ಓಕೆ ಸ್ನೇಹಿತರೆ, ನೀವು ಕಂಟಿನ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ಡಿಆಕ್ಟಿವೇಶನ್ ಮಾಡೋದಕ್ಕೆ ಏನು ಕಾರಣ ಅಂತ ನಿಮಗೆ ಕೇಳ್ತಾ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಕಾರಣವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನೀಡ್ ಎ ಬ್ರೇಕ್ ಅಂತ, ಅಥವಾ ಟೂ ಮೆನಿ ಆ್ಯಡ್ಸ್ ಅಂತ. ನಿಮಗೆ ಯಾವುದು ಕಾರಣ ಸರಿ ಅನಿಸುತ್ತೋ ನಿಮ್ಮ ಒಂದು ಸಮಸ್ಯೆಗೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ, ನಾನಿಲ್ಲಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಜಸ್ಟ್ ನೀಡ್ ಎ ಬ್ರೇಕ್ ಅಂತ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ, ಕಂಟಿನ್ಯೂ ಅಂತ ಇದೆಯಲ್ಲ, ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಬಿಫೋರ್ ಯು ಡಿಆಕ್ಟಿವೇಟ್ ಅಂದರೆ ನೀವು ಡಿಆಕ್ಟಿವೇಟ್ ಮಾಡುವ ಮುಂಚೆ ಏನೇನು ನಿಮ್ಮ ಹತ್ರ ಸೇವ್ ಇರ್ತಕ್ಕಂಥ ಪೋಸ್ಟು ಎಲ್ಲ ನಿಮ್ಮ ಅಕೌಂಟ್ನ ಒಂದು ಎಲ್ಲವೂ ಡಿಆಕ್ಟಿವೇಟ್ ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ನೀವು ಡಿಆಕ್ಟಿವೇಟ್ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ಎಷ್ಟು ದಿನದಲ್ಲಿ ರಿಆಕ್ಟಿವೇಟ್ ಆಗಬೇಕಂತ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ 7 ಡೇಸ್ ಅಂತ ಸೆಲೆಕ್ಟ್ ಇದೆ. ಇದನ್ನು ನೀವು ಚೇಂಜ್ ಕೂಡ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು, ಮೇಲ್ಗಡೆ ಡೇಸ್ ಇದೆ, 1 2 3 4 5 6 7 ಅಂತ. ಈ ಡೇಸಲ್ಲಿ ಕೂಡ ರಿಆಕ್ಟಿವೇಟ್ ಮಾಡ್ಕೋಬೋದು, ಅಥವಾ ಡಿಡಂಟ್ ರಿಆಕ್ಟಿವೇಟ್ ಆಟೋಮೆಟಿಕ್ಲಿ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೂಡ ನೀವು ಡನ್ ಕೊಟ್ಟರೆ, ನೀವು ಯಾವಾಗ ರಿಆಕ್ಟಿವೇಟ್ ಮಾಡ್ತೀರೋ ಆವಾಗಲೇ ರಿಆಕ್ಟಿವೇಟ್ ಆಗುತ್ತೆ. ಆಟೋಮೆಟಿಕ್ಲಿ ರಿಆಕ್ಟಿವೇಟ್ ಆಗೋದಿಲ್ಲ ಸ್ನೇಹಿತರೆ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಡನ್ ಅಂತ ಕೊಡಿ. ಈಗ ಕಂಟಿನ್ಯೂ ಕೊಡಿ ಸ್ನೇಹಿತರೆ. ನೋಡಿ, ಡಿಆಕ್ಟಿವೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೋಡಿ ಸ್ನೇಹಿತರೆ, ಈಗ ನನ್ನ ಅಕೌಂಟ್ ಡಿಆಕ್ಟಿವೇಟ್ ಆಯಿತು.